ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ವಾಷಿಂಗ್ ಮಷಿನ್ನಲ್ಲಿ ಯಾವ ರೀತಿ ಬಟ್ಟೆ ಕ್ಲೀನ್ ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ SV ಹಳೆಮನೆ ಆಲ್ದಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ವಾಷಿಂಗ್ ಮಷಿನ್ನಲ್ಲಿ ಬಟ್ಟೆಗಳು ಸರಿಯಾಗಿ ಸ್ವಚ್ಛವಾಗುತ್ತಿಲ್ಲ ಎಂದರೆ ಮುಖ್ಯವಾಗಿ ಮಷಿನ್ನಲ್ಲಿ ಬಟ್ಟೆಗಳನ್ನು ತುಂಬುವ ವಿಧಾನ, ಡಿಟರ್ಜೆಂಟ್ ಬಳಕೆ ಅಥವಾ ಮಷಿನ್ನ ನಿರ್ವಹಣೆಯಲ್ಲಿ ಸಮಸ್ಯೆ ಇರಬಹುದು. ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ ಸಮಸ್ಯೆಯನ್ನು ಸರಿಪಡಿಸಬಹುದು. ಅತಿಯಾಗಿ ಬಟ್ಟೆಗಳನ್ನು ತುಂಬಬೇಡಿ. ಮಷಿನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಬಟ್ಟೆಗಳನ್ನು ಹಾಕುವುದರಿಂದ ನೀರು ಮತ್ತು ಡಿಟರ್ಜೆಂಟ್ ಸಮರ್ಪಕವಾಗಿ ಹರಿಯುವುದಿಲ್ಲ. ಮಷಿನ್ ಡ್ರಮ್ನಲ್ಲಿ ಬಟ್ಟೆಗಳು ಸುಲಭವಾಗಿ ಚಲಿಸಲು ಜಾಗವಿರಬೇಕು. ಎರಡನೇದು, ಸರಿಯಾದ ಡಿಟರ್ಜೆಂಟ್ ಬಳಸಿ. ನೀವು ಬಳಸುತ್ತಿರುವ ಡಿಟರ್ಜೆಂಟ್ ನಿಮ್ಮ ಮಷಿನ್ ಪ್ರಕಾರಕ್ಕೆ, ಅಂದರೆ ಟಾಪ್ ಲೋಡ ಅಥವಾ ಫ್ರಂಟ್ ಲೋಡ ಅಂತ, ಮತ್ತು ನೀರಿನ ಗುಣಮಟ್ಟಕ್ಕೆ ತಕ್ಕಂತೆ ಇರಬೇಕು. ಕಡಿಮೆ ಡಿಟರ್ಜೆಂಟ್ ಬಳಸಿದರೆ ಕೊಳೆ ಹೋಗುವುದಿಲ್ಲ. ಹೆಚ್ಚು ಬಳಸಿದರೆ ಬಟ್ಟೆಯಲ್ಲೇ ಉಳಿದುಕೊಳ್ಳುತ್ತದೆ. ಮೂರನೇದು, ಮಷಿನ್ ಸ್ವಚ್ಛಗೊಳಿಸಿ. ಮಷಿನ್ ಡ್ರಮ್ನಲ್ಲಿ ಕೊಳೆ, ಜಿಡ್ಡಿನ ಅಂಶ ಅಥವಾ ದುರ್ವಾಸನೆ ಇದ್ದರೆ ಬಟ್ಟೆಗಳು ಸ್ವಚ್ಛವಾಗುವುದಿಲ್ಲ. ಇದಕ್ಕಾಗಿ ಮಷಿನ್ ಕ್ಲೀನರ್ ಬಳಸಿ ಅಥವಾ ವಿನೆಗರ್ ಮತ್ತು ಅಡುಗೆ ಸೋಡಾ ಹಾಕಿ ಟಬ್ ಕ್ಲೀನ್ ಪ್ರೋಗ್ರಾಂನಲ್ಲಿ ಮಷಿನ್ ಅನ್ನು ಒಮ್ಮೆ ಖಾಲಿಯಾಗಿ ಓಡಿಸಿ. 4. ಫಿಲ್ಟರ್ ಸ್ವಚ್ಛಗೊಳಿಸಿ. ಮಷಿನ್ನ ಕೆಳಭಾಗದಲ್ಲಿರುವ ಫಿಲ್ಟರ್ನಲ್ಲಿ ಧೂಳು ಅಥವಾ ನೂಲುಗಳು ತುಂಬಿಕೊಂಡಿದ್ದರೆ ನೀರು ಸರಿಯಾಗಿ ಹರಿದು ಹೋಗುವುದಿಲ್ಲ. ವಾರಕ್ಕೊಮ್ಮೆಯಾದರೂ ಇದನ್ನು ತೆಗೆದು ಸ್ವಚ್ಛಗೊಳಿಸಿ. 5. ಬಟ್ಟೆಗಳನ್ನು ಪ್ರತ್ಯೇಕಿಸಿ. ಬಿಳಿ ಬಟ್ಟೆಗಳು ಮತ್ತು ಹೆಚ್ಚು ಬಣ್ಣ ಬಿಡುವ ಬಟ್ಟೆಗಳನ್ನು ಪ್ರತ್ಯೇಕವಾಗಿ ಒಗೆಯಿರಿ. ಹೆಚ್ಚು ಕೊಳೆಯಾದ ಬಟ್ಟೆಗಳನ್ನು ಸ್ವಲ್ಪ ಸಮಯದ ನಂತರ ಸೂಕ್ತವಾದ ವಾಶ್ ಸೈಕಲ್ನಲ್ಲಿ ಹಾಕಿ. ಓಕೆ ಫ್ರೆಂಡ್ಸ್, ಈ ನನ್ನ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ.